ಫಿಲ್ಮ್ 2 ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಮ್ಯಾಕ್ಸ್ ಮೂವಿಯ ಒಂದೇ ಸಣ್ಣ ಅಪ್ಡೇಟ್ ಅಂತ ಖಂಡಿತವಾಗಿಯೂ ಹೊರಬರಲಿಕ್ಕಿದೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಸುದ್ದಿ ಎಲ್ಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ UI ಮೂವಿ ಮತ್ತು ಮ್ಯಾಕ್ಸ್ ಮೂವಿ ಒಂದು ಒಟ್ಟಿಗೆ ಬರುವಂಥ ಒಂದು ವಿಚಾರ ಕೂಡ ಖಂಡಿತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕೆಂದರೆ ಮ್ಯಾಕ್ಸ್ ಮೂವಿಯ ಒಂದು ಈಗಾಗಲೇ ಸುದೀಪ್ ಅವರು ಕೂಡ ಒಂದು TV9 ಮೂಲಕ ಕೂಡ ಒಂದು ಸಂದರ್ಶನ ಕೊಡಲಿಕ್ಕೆ ಹೋಗಿದ್ದರು. ಅದೇ ರೀತಿಯಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನೊಂದು ತಿಳಿಸಿ ಅಂತಲೇ ಹೇಳೋದು. ಯಾಕೆಂದರೆ ಈ ಮೂವಿ ಒಂದು ಹೆಚ್ಚಾಗಿ ಒಂದು ನೈಟ್ನ ಮೂಲಕವೇ ಒಂದು ಸ್ಟೋರೀಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳಿದರು ಅಂತಲೇ ಹೇಳೋದು. ಯಾಕೆಂದರೆ ಒಂದು ರಾತ್ರಿಯ ಮೂಲಕವೇ ಹೆಚ್ಚಾಗಿ ಈ ಮೂವಿಯ ಒಂದು ಸ್ಟೋರೀಸ್ ಆಗುತ್ತೆ ಅಂತಲೇ ಹೇಳೋದು. ಯಾಕೆಂದರೆ ಆ ಒಂದು ಸೀನ್ ಯಾವ ಥರ ಇರ್ಬೋದು, ನೀವು ರಂಗಿತಾಂಗ ಮೂವಿ ಮಾಡಿರುವಂಥ ವಿಕ್ರಾಂತ್ ರೋಣ ನೀವು ನೋಡಿರ್ಬೋದು. ಯಾಕೆಂದರೆ ಹೆಚ್ಚಾಗಿ ಆ ಮೂವಿನಲ್ಲಿ ಕೂಡ ಒಂದು ನೈಟ್ ಹೊತ್ತೇ ಒಂದು ಹೆಚ್ಚಾಗಿ ಒಂದು ಶೂಟ್ ಮಾಡಲಾಗಿದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಕೂಡ ಒಂದು ಫೈಟಿಂಗ್ ಸೀನ್ ಇರ್ಬೋದು. ಯಾಕೆಂದರೆ ಹೈಪ್ ಕ್ರಿಯೇಟ್ ಮಾಡಿದರೂ ಕೂಡ ಆ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಆಗದಿದ್ದರೂ ಕೂಡ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕಲೆಕ್ಷನ್ ಆಗಿತ್ತು ಅಂತಲೇ ಹೇಳೋದು. ಯಾಕೆಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತೂ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಕೆಲವರಂತೂ ಖಂಡಿತವಾಗಿ ಆ ಮೂವಿಗೆ ಅಷ್ಟರ ಮಟ್ಟಿಗೆ ಒಂದು ನೆಗೆಟಿವ್ ಕೂಡ ಒಂದು ಪಾಯಿಂಟ್ಸ್ ಕೊಟ್ಟಿದ್ರು ಅಂತಲೇ ಹೇಳೋದು. ಯಾಕೆಂದರೆ ನಾರ್ತ್ನವರಿಗೆ ಹೆಚ್ಚಾಗಿ ಆ ಮೂವಿ ಇಷ್ಟ ಆಗಲಿಲ್ಲ ಅಂತಲೇ ಹೇಳೋದು. ಆದರೆ ಈ ಒಂದು ಮ್ಯಾಕ್ಸ್ ಮೂವಿನ ಬಗ್ಗೆ ಖಂಡಿತವಾಗಿ, ಯಾಕಂದರೆ ಅದರ ದೊಡ್ಡ ಮಟ್ಟಿನಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಬೋದು. ಆದರೆ ಯಾವ ಥರ ಒಂದು ಜನ ನಿಜವಾಗ್ಲೂ ಇಷ್ಟಪಡ್ತೀನಿ, ಒಂದು ಮೈನ್ ಆಗಿ ಒಂದು ಒಳ್ಳೆಯ ರೀತಿಯ ಒಂದು ಸ್ಟೋರಿ ಇದ್ದರೆ ಖಂಡಿತವಾಗಿ ಜನ ಲೈಕ್ ಮಾಡಿಯೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಸ್ಟೋರಿ ಮ್ಯಾಕ್ಸ್ನಲ್ಲಿ ಕೂಡ ಇರ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ನಾವು ಕೂಡ ಒಂದು ಅಭಿಮಾನಿಯಾಗಿ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅದೇ ವಿಚಾರಕ್ಕೆ ಕೂಡ ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾವ ಥರ ಒಂದು ಪ್ರಮೋಷನ್ ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಒಂದು ಪ್ರಮೋಷನ್ ಮಾಡಿದರೆ ಈ ಮೂವಿ 100% ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಅಂತೂ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಈ ಮೂವಿಯ ಒಂದು ಸ್ಟೋರಿ ಕೂಡ ಪರ್ಫೆಕ್ಟ್ ಆಗಿರ್ಬೋದು. ಯಾಕೆಂದರೆ ಸುದೀಪ್ ಅವರ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಅವರ ಆ್ಯಕ್ಟಿಂಗ್ ನಿಜವಾಗ್ಲೂ ದೊಡ್ಡ ಮಟ್ಟಿನಲ್ಲಿ ಫ್ಯಾನ್ಸ್ ಮಾಡುವಂಥ ಫಿದಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ್ಯಕ್ಟಿಂಗ್ ಮತ್ತು ಫೈಟಿಂಗ್ಸ್ನಲ್ಲಿ ಇವರಲ್ಲೂ ಯಾವುದೇ ಒಂದು ದೂರುವಂಥ ಒಂದು ವಿಚಾರವೇ ಬರೋದಿಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಅವರ ಮೂವಿಯನ್ನು ಮಾಡ್ಕೊಂಡು ಬರ್ತಾರೆ ಅಂತ ಹೇಳೋದು. ಅದಕ್ಕೆ ತಕ್ಕಂತೆ ಒಂದು ಸ್ಟೋರಿ ಕೂಡ ಅದೇ ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಆಗಿದ್ದರೆ ಈ ಮೂವಿ ಕೂಡ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕಿಚ್ಚನ ಫ್ಯಾನ್ಸ್ನವರು ದೊಡ್ಡ ಮಟ್ಟಿನಲ್ಲಿ ಈ ಒಂದು ಮೂವಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತಲೇ ಹೇಳೋದು. ಸ್ನೇಹಿತರೆ, ಖಂಡಿತವಾಗಿಯೂ ಯಾವ ಟೈಮ್ನಲ್ಲಿ ಈ ಮೂವಿಯನ್ನು ನೋಡ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ಕೂಡ ಅತಿ ಅಗತ್ಯ ಅಂತಲೇ ಹೇಳೋದು. ಯಾಕಂದರೆ ಫಸ್ಟ್ ಡೇನ ಒಂದು ಕಲೆಕ್ಷನು ಎಷ್ಟಿರ್ಬೋದು, ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಕಲೆಕ್ಷನ್ ಕೂಡ ಬೀಟ್ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ಕೂಡ ದೊಡ್ಡ ಮಟ್ಟಿನಲ್ಲಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಆಗ್ತದೆ ಅಂತಲೇ ಹೇಳೋದು. ಯಾಕಂದರೆ ಯಾವ ರೀತಿಯಲ್ಲಿ ಇಷ್ಟರವರೆಗೆ ಮಾಡಿದಂಥ ಒಂದು ಎಲ್ಲ ದಾಖಲೆಯನ್ನು ಮುರಿದು ಹೊಸ ದಾಖಲೆ ಒಂದು ಕಿಚ್ಚರ ಮೂವಿ ಈ ಮೂವಿ ಮಾಡ್ಬೋದು, ಆ ಮ್ಯಾಕ್ಸ್ ಮೂವಿ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ UI ಮೂವಿ ಕೂಡ ಒಂದೇ ಸರದಿ ಸಾಲಿನಲ್ಲಿ ಕೂಡ ಒಂದು ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇದಕ್ಕೆ ಒಂದು ಕಾಂಪಿಟೇಷನ್ ಕೂಡ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂದರೆ ಇವರಿಬ್ಬರು ನಿಜವಾಗ್ಲೂ ಒಂದೇ ಟೈಮ್ನಲ್ಲಿ ರಿಲೀಸ್ ಮಾಡಿರುವಂಥ ಒಂದು ಮೂವಿ ಖಂಡಿತವಾಗಿ ಒಂದಂತೂ ಮೂವಿ ಖಂಡಿತವಾಗಿ ಬಿಟ್ಟು ಬೀಳಿದೆ ಅಂತಲೇ ಹೇಳೋದು. ಯಾಕೆಂದರೆ ನಿಜವಾಗ್ಲೂ ಒಂದು ಸಮಯ ಡಿಫ್ರೆಂಟಾಗಿ ಟೈಮ್ ಇಟ್ಕೊಂಡು ರಿಲೀಸ್ ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ನಮ್ಮ ಲೆಕ್ಕ ಅಂತಲೇ ಹೇಳೋದು. ಆದರೂ ಕೂಡ ನೋಡೋಣ. ಕಿಚ್ಚನ ಫ್ಯಾನ್ಸ್ ಇದ್ದಾರೆ, ಅದೇ ರೀತಿಯಾಗಿ ಉಪೇಂದ್ರನ ಫ್ಯಾನ್ಸ್ ಆಗಿದ್ದಾರೆ. ಖಂಡಿತವಾಗಿಯೂ ಈ ಮೂವಿಯ ಮೇಲೆ ಕೂಡ ಒಂದು ದೊಡ್ಡ ಮಟ್ಟಿನ ನಿರೀಕ್ಷೆಯಲ್ಲಿದೆ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಮೂವಿ ಅಂತಲೇ ಹೇಳಿದರೆ ದೊಡ್ಡ ಮಟ್ಟಿನಲ್ಲಿ ನಿರೀಕ್ಷೆ ಅಂತೂ 100% ಇದೆ ಅಂತಲೇ ಹೇಳಿದೆ. ಆದರೂ ಕೂಡ ಒಂದು ಸ್ಟೋರಿಯ ಮೇಲೆ ಡಿಪೆಂಡ್ ಆಗಿ ನಿಂತಿದೆ. ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಪರ್ಫೆಕ್ಟ್ ಸ್ಟೋರಿ ಥ್ರಿಲ್ಲಿಂಗ್ ಮೂವಿ ಥರ ಇದ್ದರೆ ಖಂಡಿತವಾಗಿ ಜನ ಅಂತೂ ಖಂಡಿತವಾಗಿ ಅಂತಾರೆ ಅಂತಲೇ ಹೇಳೋದು. ಆದರೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಎಲ್ರಿಗೂ ನಾರ್ತ್ನವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಶಂಸೆ ಮಾಡುವಂಥ ಒಂದು ಮೂವಿ ಕೂಡ ಸಿಕ್ಕಿದರೆ ಸಾಕು ಅನ್ನೋ ಒಂದು ವಿಚಾರ ಕೂಡ ಸಿನಿ ಫ್ಯಾನ್ಸ್ನವರ ನಮ್ಮ ಕೂಡ ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಿಯೂ ಆಲ್ ಓವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ, ಮ್ಯಾಕ್ಸ್ ಮೂವಿಯ ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಾವೆಲ್ಲರೂ ಸಿನಿಮಾ ನೋಡುವಂಥ ಒಂದು ಅವಕಾಶ ಸಿಕ್ಕಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಅಷ್ಟೇ ಇದ್ದರೆ
ಖಂಡಿತವಾಗಿ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.